ಬರೀ ಪ್ರಾಕ್ಟೀಸ್ಗೋಸ್ಕರ ಹೋರಿಗಳನ್ನ ಅಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಬೆದರಿಸಿ ಓಡಿಸ್ತಾ ಇದ್ದಾರೆ. ಅಲ್ಲಿ ಕೂತಿರುವಂತಹ ನಿರ್ಣಾಯಕರು ಯಾವ ಊರಿಂದ ಮತ್ತೆ ಯಾವ ಗ್ರಾಮದಿಂದ ಹೋರಿಗಳು ಬಂದಿದ್ದಾವೆ ಮತ್ತು ಅದರ ನಂಬರ್ ಏನು ಅನ್ನೋದನ್ನ ನೋಟ್ ಮಾಡ್ಕೊಂತಾ ಇದ್ದಾರೆ. ಗುರುಶಾಂತಪ್ಪ ಅವರೇ, ಯಾಕೆ ಈ ತರ ಹೋರಿಗಳನ್ನ ಬೆದರಿಸ್ತೀರಾ ಮತ್ತೆ ಇದರ ಹಿನ್ನೆಲೆ ಏನು? ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಬಿತ್ತನೆ ಕಾರ್ಯಕ್ರಮವನ್ನು ಮಾಡಿ ನಾಟಿಯನ್ನು ಹಚ್ಚುವಂಥ ಕಾರ್ಯಕ್ರಮವನ್ನು ಮಾಡಿದ ನಂತರ ಎತ್ತುಗಳಿಗೆ ಯಾವುದೇ ಥರನಾದಂಥ ಹೊರೆಯನ್ನು ಹಾಕಿದ್ದೇನೆ. 3-4 ತಿಂಗಳ ಕಾಲ ಸತತವಾಗಿ ನಾವು ಮೇಯಿಸ್ಕೊಂತ ಅವನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನೇ ಮಾಡ್ತಾ ಬಂದಿರ್ತೇವೆ. ಅಂದರೆ 3-4 ತಿಂಗಳ ಕಾಲ ಅದು ಬಲಿಷ್ಠವಾಗಿ ಬೆಳೆದಿರೋದ್ರಿಂದ ಅದು ರೈತನ ಹಿಡಿತಕ್ಕೆ ಸಿಗಲಾರ್ದ ದೃಷ್ಟಿಯಿಂದ ಅದನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದ್ರ ಸಲುವಾಗಿ ಈ ಥರನಾದಂಥ ಶ್ರಮವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಿ, ಜಾನಪದ ಕಾರ್ಯಕ್ರಮವನ್ನು ಏರ್ಪಡಿಸಿ ಆ ಎತ್ತನ್ನು ರೈತನ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಈ ರೈತ ಪರಂಪರೆ ಹಿಂದಿನಿಂದಲೂ ಈ ಜಾನಪದ ಕ್ರೀಡೆಯಾಗಿ ಇದನ್ನು ತೆಗೆದುಕೊಂಡು ಬಂದಿದ್ದಾರೆ. ಸಾಯಂಕಾಲ 5:30 ಬೆಳಗ್ಗೆ 11 ಗಂಟೆಗೆ ಶುರುವಾದ ಹೋರಿ ಬೆದರಿಸುವ ಕಾರ್ಯಕ್ರಮ ಇವಾಗ ಮುಗಿದಿದೆ. ನೂರಾರು ಪೈಲ್ವಾನರಲ್ಲಿ ಕೆಲವೇ ಪೈಲ್ವಾನರು ತಾವು ಹಿಡಿದ ಹೋರಿಯಿಂದ ಕಿತ್ತಂತ ಕೊಬ್ಬಿಯ ಜೊತೆ ಸಂಭ್ರಮಿಸಿದ್ದಾರೆ.
ಯಾವ ಹೋರಿ ಗೆಲ್ಲುತ್ತೆ ಅನ್ನೋದನ್ನ ಡಿಸೈಡ್ ಮಾಡಕ್ಕೆ ಕೂತ್ಕೊಂಡು ಅಲ್ಲಿ ಒಳಗಡೆ ಜಡ್ಜ್ಗಳು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಬನ್ನಿ ನಾವೀಗ ಆಲಿಸ್ಕೊಂಬರೋಣ. ಸುಮಾರು 180ರಿಂದ 200 ಹೋರಿಗಳು ಭಾಗವಹಿಸಿದಂತಹ ಈ ಕಾರ್ಯಕ್ರಮದಲ್ಲಿ ಗೆಲ್ಲೋ ಹೋರಿ ಯಾವುದು ಅನ್ನೋ ಡಿಸೈಡ್ ಮಾಡೋದು ತುಂಬಾನೇ ಅದು ಅಂತೂ ಇಂತೂ ನೀವು ಸುಮಾರು 2 ಗಂಟೆಗಳ ಕಾಲ ಡಿಸ್ಕಸ್ ಮಾಡಿ ಎಲ್ಲ ಹತ್ರ ಡಿಸ್ಕಸ್ ಮಾಡಿ ಒಂದು ನಿರ್ಣಯ ತಗೊಳ್ತೀರಾ. ಯಾವ ಆಧಾರದ ಮೇಲೆ ಯಾವ ಬೇಸಿಸ್ ಮೇಲೆ ವಿನ್ನರ್ ಯಾರು ಎರಡು ಬ್ಯಾಚ್ ಕಮಿಟಿ ಅಂತ ಒಂದು ತೀರ್ಮಾನ ಮಾಡ್ಕೊಂಡ್ವಿ 11 ಮಂದಿದ. ನೆಕ್ಸ್ಟ್ ಮತ್ತೊಂದು ಬ್ಯಾಚ್ 3ನೇ ಕಮಿಟಿ ಅಂತ ಒಂದು ಇತ್ತು. ಅದರಲ್ಲಿ 2 ತಂಡಗಳಿಂದ ಒಂದು ಆಯ್ಕೆಯನ್ನು ಮಾಡಿದ್ವಲ್ಲ, ಹೈಯೆಸ್ಟ್ ಒಳ್ಳೆಯ ರೀತಿ ಹೋಗಬೇಕು. ಅವು ಕಂಚೆ ಅಂತ ಮಾಡಿರ್ತಾರೆ, ಭಾಳ ಸ್ಟ್ರಿಕ್ಕು. ಆದರೂ ಮತ್ತು 1 ಕಿಲೋಮೀಟ್ರ್ ದೂರ ಹಿಡಿಯೋದ್ರಿಂದ ಅದು ಬರೋ ಹೋರಿ ಓಡೋ ವೇಗ ಎಷ್ಟಿರ್ತದೆ ಅಂದ್ರೆ 1 ಕಿಲೋಮೀಟ್ರ್ ದೂರ 100-125 ಕಿಲೋಮೀಟ್ರ್ ವೇಗದಾಗ ಹೋಗ್ತಿರ್ತಾವೆ. ಯಾವ ಒಳ್ಳೆ ಥರ ಹೋಗ್ತಾವೆ ಅವನ್ನ ಆಯ್ಕೆ ಮಾಡಿದ್ವಿ 2 ಬ್ಯಾಚ್ನರು. ನೆಕ್ಸ್ಟ್ ಇಲ್ಲಿ ಮತ್ತೆ 3ನೇ ಕಮಿಟಿ ಅಂತ ಏನಿರ್ತದಲ್ಲ, ಇಲ್ಲಿ ಬಂದು 2 ಹೋಲ್ ಆ್ಯಂಡ್ ಸೋಲು ಪ್ಲಸ್ ಮಾಡ್ಕೊಂಡು ಯಾವ ಒಳ್ಳೆ ರೀತಿ ಹೋಗಿದ್ವು ಅವಕ್ಕೆ ಒಳ್ಳೆ ಬಹುಮಾನ, ವಿಶೇಷ ಬಹುಮಾನ ಕೊಟ್ವಿ. 2nd, 3rd, 4th ಅಂತ ಹಿಂಗೆ ಆಯ್ಕೆ ಮಾಡಿದ್ವಿ. ಮತ್ತೆ ಇಲ್ಲಿ ನೀವು 1ನೇ ಬಹುಮಾನ, 2ನೇ ಬಹುಮಾನ ಮತ್ತು 3rd ಪ್ರೈಸ್, 4th ಪ್ರೈಸ್ ಅಂತ ಎಲ್ಲ ಇಟ್ಟಿದ್ದೀರ. ಯಾವ್ಯಾವ ಬಹುಮಾನಗಳನ್ನು ನೀವು ಇಟ್ಟಿದ್ದೀರಾ? ಫಸ್ಟ್ 2.5 ಗ್ರಾಮ್ ಚಿನ್ನದ ಒಂದು ಉಂಗುರ ಇಟ್ಟಿದ್ವಿ. ನೆಕ್ಸ್ಟ್ ಗಾಡ್ರೇಜ್ ಬೀರ್ ಇಟ್ಟವಿ, 6 TV ಇಟ್ಟವಿ, ಒಂದು ಟೇಬಲ್ ಫ್ಯಾನ್ ಐತಿ, ನೀರಿನ ಟಾಕಿ ಐತಿ, 2 ಸೈಕಲ್ಲು, ನಮಗೂ ನೇಗಿಲು ಈ ರೀತಿ ಇಟ್ಟು ಬಹುಮಾನ ವಿತರಣೆ ಮಾಡಕ್ಕೆ ಹೊರಟಿದ್ದೇವ್ರಿ. ಇದು ನಿಜಕ್ಕೂ ಉತ್ತರ ಕರ್ನಾಟಕದ ಒಂದು ಅದ್ಭುತವಾದ ಸಂಪ್ರದಾಯ. ನೀವು ಹಿಂದೆ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಬಂದಿರುವಂತಹ ವಿನ್ನರ್ಸ್ ಎಲ್ಲ ಅವರವರ ಪ್ರೈಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವರವರ ಊರುಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಇದು ಜನಶ್ರೀ ಬಳಗಕ್ಕೆ ಒಂದು ಮರೆಯಲಾರದ ಅನುಭವ. ಇಂಥ ಹಲವು ಸಂಸ್ಕೃತಿಗಳೊಂದಿಗೆ, ವಿಶೇಷವಾದ ಸಂಪ್ರದಾಯಗಳೊಂದಿಗೆ ಮತ್ತೆ ಭೇಟಿ ಆಗೋಣ ಮುಂದಿನ ವಾರ.